ಸರಣಿ ಹತ್ಯೆಗಳ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಹೊತ್ಕೊಂಡು ಉರಿಯೋ ಹಂಗಾಗಿದೆ. ಈಗ ಪೊಲೀಸರೇನೋ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಎಲ್ಲ ಇಂಥದ್ದನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಹೊರಟಿದ್ದಾರೆ. 36 ಜನರ ಗಡೀಪಾರಿಗೆ ಚಿಂತನೆ ನಡೀತಾ ಇದೆ. ಇದು ಆದೇಶ ಅಲ್ಲ, ಚಿಂತನೆ. 36 ಜನರದ್ದು ಲಿಸ್ಟು ನಮ್ಮ ಕೈಗೆ ಇತ್ತು, ತೋರಿಸಿದ್ವಿ ನೆನ್ನೆ ಅದನ್ನು. ಅದರಲ್ಲಿ 21 ಜನ ಹಿಂದೂ ಸಂಘಟನೆಗಳವರಿದ್ದಾರೆ, 15 ಜನ ಮುಸ್ಲಿಂ ಸಂಘಟನೆಗಳವರಿದ್ದಾರೆ. ಅರುಣ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮುರೋಡಿ, ಭರತ್ ಕುಂಡೇಲು, ಲತೇಶ್ ಗುಂಡ್ಯಾ ಸೇರಿದಂತೆ 21 ಜನ ಹಿಂದೂ ಸಮಾಜದ ನಾಯಕರುಗಳಿದ್ದಾರೆ. ಅದರಲ್ಲಿ ಮಂಗಳೂರಿನ ಸಹಾಯಕ ಆಯುಕ್ತರು ನೋಟಿಸ್ ಕೊಟ್ಟಿದ್ದಾರೆ, ಈ 36 ಜನರನ್ನು ಗಡೀಪಾರು ಮಾಡಬೇಕು ಅಂತ. ಇವತ್ತು ಬಿ ಜೆ ಪಿ ಆಫೀಸ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೊಂದು ಸಭೆ ಇತ್ತು. ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ನೇತೃತ್ವದಲ್ಲಿ ಸಭೆ. ಅದಾದಮೇಲೆ ಒಂದು ನಿಯೋಗ ಹೋಗಿ SP ಕಮಿಷನರನ್ನು ಭೇಟಿಯಾದರು. ಹಿಂದೂ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಇದನ್ನು ಮಾಡಬಾರ್ದು ಅಂತ, ಕಾರ್ಯಕರ್ತರಿಗೆ ಕಿರುಕುಳ ಕೊಡಬೇಡಿ ಅಂತ ಮನವಿ. ಅದರ ಜೊತೆಗೆ ಈ ಕೊಲೆಗಳು ಯಾಕೆ ಆಗ್ತಾ ಇದ್ದಾವೆ, ಇವುಗಳನ್ನು ತಡೆಯೋದಕ್ಕೆ ಏನು ಮಾಡಬೇಕು, SP-ಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಭರತ್ ಶೆಟ್ಟಿ ಇದ್ದರು, ಹರೀಶ್ ಪೂಂಜಾ, ರಾಜೇಶ್ ನಾಯಕ, ಉಮಾನಾಥ್ ಕೊಟ್ಯಾನ್, ಭಾಗೀರಥಿ ಮುರುಳ್ಯ, ವೇದವ್ಯಾಸ್ ಕಾಮತ್, ಕಿಶೋರ್ ಕುಮಾರ್ MLC ಎಲ್ಲರೂ ಇದ್ದರು. ಭರತ್ ಶೆಟ್ಟರು ಮಾತಾಡಿದ್ದಾರೆ, BJP ಶಾಸಕರು. ಕಾಂಗ್ರೆಸ್ನ ನಾಯಕರುಗಳು ಹಿಂದಿಂದ ಸಹ ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ ಕಚೇರಿಯ ರೀತಿಯಲ್ಲಿ ಬಳಸ್ಕೊಳ್ತಿದ್ರು. ಅದಕ್ಕೆ ಕಡಿವಾಣ ಹಾಕಬೇಕು. ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಎಲ್ಲ ಇನ್ವೆಸ್ಟಿಗೇಷನ್ ನಡಿಬೇಕೆಂಬ ನಮ್ಮ ಕೋರಿಕೆಯನ್ನು ಸಹ ಇಟ್ಟಿದ್ದೇವೆ. ನಂಬರ್ 2 ಬಿಸ್ನೆಸ್ಗಳಿರ್ಬೋದು, ನಮ್ಮ ಗೋಹತ್ಯೆ ಇರ್ಬೋದು, ಗೋ ಕಳ್ಳ ಸಾಗಾಣಿಕೆ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಉಳಿದೆಲ್ಲ ನಂಬರ್ 2 ಬಿಸ್ನೆಸ್ಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಮ್ಮ ಕೋರಿಕೆಯನ್ನು ಸಹ ಅವ್ರ ಮುಂದೆ ಇಟ್ಟಿದ್ದೇವೆ. ಅವರು ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಯಾರು ಏನು ಮಾತಾಡಿದ್ರು ಸಹ ಅವ್ರ ಮೇಲೆ ಸುಮ್ಮನೆ ಸುಳ್ಳು ಕೇಸ್ ಹಾಕುವುದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಪ್ರಭಾಕರ್ ಭಟ್ರು ಹಿರಿಯರ ಮೇಲೆ ಏನು ಕೇಸನ್ನು ಇವರು ಹಾಕಿದ್ದಾರೆ, ಇದನ್ನು ಹಾಕಲಿಕ್ಕೆ ಬಹುಶಃ ಒಂದು 20 ದಿನಗಳ ಹಿಂದಿಂದ ಇವರು ತಯಾರಿಗಳನ್ನು ಮಾಡ್ತಾ ಇದ್ರು. ಫೈಲ್ ಬಿಲ್ಡಪ್ ಅನ್ನು ಮಾಡಿ ಲೀಗಲ್ ಒಪಿನಿಯನ್ ಅದು ಇದೆಲ್ಲ ಮಾಡಿಕೊಂಡು ಅವರು ಕೇಸ್ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದೆ, ನಾವು ಅದನ್ನು ಸ್ವಾಗತಿಸ್ತೇವೆ. ತಡಿಪಾರ್ ಏನು ಮಾಡಿದ್ದಾರೆ, ಇದು ಕಾಂಗ್ರೆಸ್ನ ನಾಯಕರುಗಳು, ಕಾಂಗ್ರೆಸ್ನ ಮಂತ್ರಿಗಳಿರ್ಬೋದು, ಅವರೆಲ್ಲ ಕುಳಿತುಕೊಂಡು ಡಿಸ್ಕಷನ್ ಮಾಡಿದ ಲಿಸ್ಟ್ ಆಗಿದೆ. ಯಾಕಂದರೆ ಒಂದು ತಡಿಪಾರ್ ಮಾಡಬೇಕಾದ್ರೆ ಫೈಲನ್ನು ನೀವು ಪುಟಪ್ ಮಾಡಬೇಕು, ಪ್ರತಿಯೊಬ್ಬನ ಫೈಲ್ ರೆಡಿ ಆಗಬೇಕು. ಪ್ರತಿಯೊಬ್ಬನ ಫೈಲ್ ರೆಡಿ ಮಾಡಬೇಕಿದ್ರೆ ಇವರೊಂದು 2 ತಿಂಗಳ ಹಿಂದಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದೆ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.